ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸ್ಪೆಷಲ್ ಚಿತ್ರಾನ್ನ ಮಾಡಿರೋದು, ಕ್ಯಾಪ್ಸಿಕಮ್ ಹಾಕಿ. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿರೋದು, ಬ್ಯಾಡಗಿ ಮೆಣಸಿನ್ಕಾಯಿನ. ಬ್ಯಾಡಗಿ ಮೆಣಸಿನ್ಕಾಯಿ ಆಪ್ಷನಲ್ಲು, ನಾನು ಟೇಸ್ಟಿಗೋಸ್ಕರ ತೊಗೊಂಡಿರೋದು ಅಷ್ಟೇ. ಮತ್ತು 2 ನಿಂಬೆಹಣ್ಣು, ಒಂದು ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿರೋದು. ಈರುಳ್ಳಿ ಬಂದು 6ರಿಂದ 7 ತೊಗೊಂಡಿದ್ದೀನಿ, ಏಕೆಂದರೆ ಈರುಳ್ಳಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಶುಂಠಿ ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ಶುಂಠಿ ತೊಗೊಂಡಿದ್ದೀನಿ. ನಾನಿವತ್ತು 5ರಿಂದ 6 ಜನಕ್ಕೆ ಆಗುವಷ್ಟು ತೊಗೊಂಡಿರೋದು. ನೋಡಿ, ನೀವು ಮನೆಗೆ ಎಷ್ಟು ಬೇಕೋ ನೋಡಿ ತೊಗೊಳ್ಳಿ. ಬಟ್ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಒಂದು ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಗ್ರೀನು ತೊಗೋಬೋದು, ಬಟ್ ನಾನಿವತ್ತು ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಬೀಜ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಗೋಡಂಬಿ ತೊಗೊಂಡಿರೋದು. ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ. ಇವಾಗ ಆಯಿಲ್ ತೋರಿಸ್ತೀನಿ, ಆಯಿಲ್ ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡಿ. 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿರೋದು. ಈಗ ಪಾತ್ರೆ ಬಿಸಿಯಾಗಿದೆ, ಒಗ್ಗರಣೆಗೆ ಹಾಕೊಳ್ಳೋಣ. ಆಯಿಲ್ ಹಾಕ್ತಾಯಿದ್ದೀನಿ ಮೊದಲು. ಮತ್ತು ಸಾಸಿವೆ ಒಂದು 1/4 ಟೇಬಲ್ ಸ್ಪೂನು, ಅದಕ್ಕೇ ಅರಿಶಿನ 1/4 ಟೇಬಲ್ ಸ್ಪೂನು. ಈಗ ಸಾಸಿವೆ ಮತ್ತು ಅರಿಶಿನ ಆಯಿಲು ಬಿಸಿಯಾಗಿದೆ. ಈಗ 1 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕೋತಾ ಇರೋದು. ನೋಡಿ ಹಾಕ್ಕೊಳ್ಳಿ ಒಗ್ಗರಣೆಗೆ, ಬೇಕಾದ್ರೆ ನಿಮಗೆ ಕಡಿಮೆ ಇದೆ ಅಂದರೆ ಆಮೇಲೆ ಹಾಕೋಬೋದು. ಈಗ ಕಡಲೆ ಬೀಜ, ಕಡಲೆಬೇಳೆ, ಗೋಡಂಬಿ ಮತ್ತು ಉದ್ದಿನಬೇಳೆ ಇರೋದನ್ನ ಹಾಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಮತ್ತು ನಾನು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕಿ ಒಂದು 2 ಸೆಕೆಂಡ್ಸ್ ಬಿಡೋಣ. ಆಮೇಲೆ ನಾವು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾವು ಈರುಳ್ಳಿ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಅದಕ್ಕೆ ನೋಡಿ, ಈರುಳ್ಳಿ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಡೋಲ್ಲ, ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತೀನಿ. ಯಾಕೆಂದರೆ ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲ ಅದು ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಅಷ್ಟೇ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ವಲ್ಲ, ಚಿಕ್ಕದಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿರೋದು ನೋಡಿ, ಅದನ್ನು ಹಾಕೋತಾ ಇರೋದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗ್ತಾ ಇರಲಿ. ನಾನು ಶುರುವಿನಲ್ಲಿ ನಿಮಗೆ ಕಾಯಿ ತೊಗೊಂಡಿದ್ದೀನಿ, ನಾನು ಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸಿಲ್ಲ. ಇವಾಗ ತೋರಿಸ್ತೀನಿ ಅದನ್ನು. ನಾನು ಒಂದು ಕಾಯಿ ಒಡೆದಿರೋದು, ಒಂದು ಕಾಯಿಲಿ ಅರ್ಧ ಭಾಗ ಫುಲ್ ತೊಗೊಂಡಿದ್ದೀನಿ. ಅದನ್ನು ನಾನು ತುರಿದು ನೋಡಿ ಇಟ್ಟಿರೋದು. ನೀವು ಕ್ಯಾಪ್ಸಿಕಮ್ ಚಿತ್ರಾನ್ನ ಕಾಮನ್ನಾಗಿ ನಾವು ಮಾಡ್ತೀವಿ, ಬಟ್ ಕಾಯಿ ತುರಿ ಜಾಸ್ತಿ ಹಾಕಿ ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ 90% ಇದು ಫ್ರೈ ಆಗಿದೆ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ಇವಾಗ ನಾನು ಕಾಯಿ ತುರಿ ಹಾಕೋತಾ ಇರೋದು. ನಾನು ಕಾಯಿ ಹಾಕಿ ಏನು ತುಂಬ ಫ್ರೈ ಮಾಡೋದೇನು ಬೇಡ, ಒಂದು 2ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ನಾವು ಕಾಮನ್ನಾಗಿ ಲೆಮನ್ ರೈಸ್ ಎಲ್ಲ ಮಾಡ್ತೀವಿ, ಬಟ್ ಕ್ಯಾಪ್ಸಿಕಮ್ ಹಾಕಿ ಮತ್ತು ಕಾಯಿ ತುರಿ ಹಾಕಿ ಲೆಮನ್ ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಖಾರ ಇರಲ್ಲ, ನೀವು ಮಕ್ಕಳಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲೆಮನ್ ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಫೈನಲ್ ಆಗಿದೆ. ಅದಕ್ಕೆ ರೈಸ್ ಕಲಸಿ ಹಾಕಿದ್ದೀನಿ ನೋಡಿ, ಬೌಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಕ್ಕಳಿಗೆ ಮಾಡಿಕೊಡಿ, ಅಷ್ಟು ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.